ಹಾಯ್, ಶ್ರೀ ಭಾಗ್ಯ ಚಾನಲ್ಗೆ ನಮಸ್ಕಾರ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮಡ್ಲಕ್ಕಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಮಡ್ಲಕ್ಕಿ ಕಟ್ಟೋದಕ್ಕೆ ನಮ್ಮ ಮಗಳು ಈ ಕಡೆ ರೆಡಿ ಆಗ್ತಾ ಇದ್ದಾಳೆ. ಫಸ್ಟು ಮದುವೆ ಆದವಾಗ ಇಬ್ರಿಗೂ ಒಟ್ಟಿಗೆ ಕಟ್ತಾರೆ ನಮ್ಮ ಕಡೆ ಶಾಸ್ತ್ರ. ನಿಮ್ಮ ಕಡೆ ಹೆಂಗೆ ಇವರು ನಮ್ಮ ತಮ್ಮನ ಹೆಂಡ್ತಿ, ಇವರು ಚಿಕ್ಕ ತಮ್ಮನ ಹೆಂಡ್ತಿ. ನಿಮ್ಮ ಕಡೆ ಯಾವ ಥರ ಕಟ್ತಾರೆ ಕಮೆಂಟ್ ಮಾಡಿ. ನಮ್ಮ ಕಡೆ ಸ್ಟಾರ್ಟಿಂಗು ಫಸ್ಟ್ಗೆ ಕಟ್ತಾರೆ ಮಡ್ಲಕ್ಕಿನ, ಗಂಡು ಹೆಣ್ಣಿಗಿಬ್ರಿಗೂ. ಆಮೇಲೆ ಮತ್ತೇನು ಗಂಡಿಗೆ ಕಟ್ಟಲ್ಲ, ಹೆಣ್ಣು ಹುಡುಗಿಗೆ ಮಾತ್ರ ಕಟ್ಟಿ ಕಳಿಸ್ತಾರೆ ತವ್ರ ಮನೆಯಿಂದ ಅಂತ. ನಾನೇ ಮಡ್ಲಕ್ಕಿ ಹಾಕ್ತಾಯಿದ್ದೀನಿ. ಫಸ್ಟಿಗೆ ತಲೆ ಮೇಲೆ ಕೈ ಇಟ್ಕ ಅಂತ ಹೇಳ್ಕೊಡ್ತಾವ್ರೆ ನಮ್ಮ ಅತ್ತೆ ನಮ್ಮಮ್ಮ ಎಲ್ಲರೂ. ಇಲ್ಲಿ ನಮ್ಮ ಅತ್ತೆ ಪಕ್ಕದಲ್ಲಿ ಕೂತಿರೋದೆ, ನಮ್ಮ ಅಮ್ಮನ ಪಕ್ಕದಲ್ಲಿ ಕೂತಿರೋದೆ ನಮ್ಮ ಅತ್ತೆ. ಕೇಳ್ತಾ ಇದ್ದೀನಿ ಇನ್ನು ಹೆಂಗಮ್ಮ ಏನೇನೋ ಅಂತ ಹೇಳ್ತಾವ್ರೆ ಒಂದೊಂದೇ ನಿಧಾನಕ್ಕೆ. ವಿಭೂತಿ ಇಡಬೇಕಾಗಿತ್ತು ಅಂತಂದರು, ವಿಭೂತಿ ಇಡಲಿಲ್ಲ, ಕುಂಕುಮ ಮಾತ್ರ ಇಟ್ವಿ, ಅರಿಶಿನ ಕುಂಕುಮ. ಇವರು ಈ ಕಡೆ ರೆಡ್ ಸೀರೆ ಇರೋರು ಚಿಕ್ಕ ತಮ್ಮನ ಹೆಂಡ್ತಿ, ಆ ಕಡೆ ಕ್ರೀಮ್ ಕಲರು ದೊಡ್ಡ ತಮ್ಮನ ಹೆಂಡ್ತಿ. ನಮ್ಮ ಮಗಳಿಗೆ ಫುಲ್ ಹ್ಯಾಪಿ, ಹೂವು ಮುಡ್ಕೊಂಡಿದ್ದಾಳಲ್ಲ ಚೆನ್ನಾಗಿ. ಹೂವು ಮುಡಿಸಿದ್ವಿ, ಆದರೂ ಇನ್ನೂ ಒಂದು ಸ್ವಲ್ಪ ಎಲ್ಲರೂ ತಟ್ಟೆಗೆ ಇಟ್ಟಿದ್ವಲ್ಲ ಅವನ್ನೆಲ್ಲ ಮುಡಿಸಿದ್ವಿ. ಅವಳಿಗೆ ಹೂವು ಅಂದರೆ ಫುಲ್ ಇಷ್ಟ. ಈಗ ಫಸ್ಟಿಗೆ ಅರಿಶಿನ ಕುಂಕುಮ ಒಂಚೂರು ಹಾಕಿ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅದರ ಪ್ರಕಾರನೇ ಕಟ್ತಾಯಿದ್ದೀನಿ ಯಾವ ಥರ ಮಾಡಬೇಕು ಅಂತ. ಫಸ್ಟ್ 3 ಸಲ ಹಾಕ್ತಾರೆ ಬಕ್ಸೆಯಲ್ಲಿ, ಆಮೇಲೆ ಕೊಬ್ಬರಿ ತಾಂಬೂಲ ಎಲ್ಲ ಇಟ್ಟು ಅರಿಶಿನ ದಾರ ಮಾಡಿರ್ತೀವಿ. ಅರಿಶಿನ ದಾರನೂ ಕೈಗಾದರೂ ಕಟ್ಬೋದು, ತಾಳಿಗಾದರೂ ಕಟ್ಬೋದು. ಫಸ್ಟ್ ಕೈ ಕಟ್ಟಿದೆ, ಆಮೇಲೆ ಬೇಡ ಅಂದರು ತಾಳಿ ಕಟ್ತಾ ಇದ್ದೀನಿ. ಇವಾಗ ಎದುರುಗಡೆ ಕೂತಿರೋದು ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆ ಮೊಮ್ಮಗಳು, ಸೋದರತ್ತೆ ಮೊಮ್ಮಗಳು, ದೊಡ್ಡ ಮಗಳವರು ಇಲ್ಲೇ ಇದ್ಲು. ಅವರಮ್ಮ ಅರ್ಜೆಂಟು ಅಂತ ಹೇಳ್ಬಿಟ್ಟು ಊರಿಗೆ ಹೋದರು. ಹಾಗಾಗಿ ಅವಳು ಇಲ್ಲೇ ಇಟ್ಕೊಂಡಿದ್ವಿ ಇರಮ್ಮ ಅಂತ. ತಾಂಬೂಲ ಅಡಿಕೆ ಇಡ್ತಾಯಿದ್ದೀನಿ. ಇವಾಗೆಲ್ಲ ಒಟ್ಟಿಗೆ ಪ್ಲೇಟಲ್ಲಿರೋ ಅಕ್ಕಿನ ಎಲ್ಲನ ಹಾಕೋದು, ಮತ್ತು 3 ಸಲ ಹಿಂಗೆ ತಗೊಳ್ಳೋದು. ನಿಮ್ಮ ಕಡೆ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಆಚಾರ ಹೆಂಗಿರುತ್ತೆ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ಎಲ್ಲೆವರೆಗೂ ತಲುಪಿದೆ ಅಂತ ನಮಗೊಂದು ಹ್ಯಾಪಿನೆಸ್ ಸಿಗುತ್ತೆ. ನಮ್ಮ ಕಡೆ ಈ ಥರ ಆಚಾರ. ಟಿ ವಿಯಲ್ಲಿ ಸಾಂಗ್ ಹಾಕಿದ್ವಿ, ಅದು ಕ್ಲೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಮಾತಾಡೋದಕ್ಕೆ ವಿಡಿಯೋ ಮುಂದೆ ತಳಮಳ ಅನಿಸುತ್ತೆ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ತಮ್ಮನ ಹೆಂಡ್ತಿ ಏನೋ ಹೇಳ್ತಾವ್ರೆ, ನೋಡಕ್ಕ ಅಂತ, ಚಿಕ್ಕಮ್ಮ ಅಂತ ಹೇಳ್ತಾರೆ. ಪ್ಲೇಟಲ್ಲಿ ವಾಪಸ್ಸು ಒಂದೊಂದು ಅಡಿಕೆ ಹಾಕಿಸ್ಕೋಬೇಕು. ನಾವು ತಟ್ಟೆಗೆ ಮಡ್ಲಕ್ಕಿ ಕಟ್ಟಿರ್ತೀವಲ್ಲ, ಒಂದು ಎಲೆ ಒಂದು ಅಡಿಕೆ ಹಾಕಬೇಕು. ಅವ್ರು ನಮಗೆ ನಮಸ್ಕಾರ ಮಾಡ್ತಾರೆ, ನಾವು ಅವ್ರಿಗೆ ಆಶೀರ್ವಾದ ಮಾಡಬೇಕು, ತುಂಬ ನಿಮ್ಮ ಲೈಫ್ ಚೆನ್ನಾಗಿರಲಿ ಅಂತ. ಒಂದು ಎಲೆ ಒಂದು ಅಡಿಕೆ ಹಾಕ್ತಾರೆ. ಇವರು ನಮ್ಮ ಅಳಿಯಂದ್ರೆ ಅವ್ರ ಸೋದರತ್ತೆ,
ಅದೇ ಅಡಿಕೆ ಬೇಗ ಸಿಗಲಿಲ್ಲ ಅವ್ರಿಗೆ ಸ್ವಲ್ಪ, ಅದಕ್ಕೆ ಅಳಿಯನ ಪಕ್ಕದಲ್ಲಿ ಕೂತವ್ರೆ. ಮತ್ತು ಅವ್ರಿಗೂ ಹಂಗೆ ಕುಂಕುಮ ಕೊಡಬೇಕು, ಹಾಗಾಗಿ ಪಕ್ಕದಲ್ಲೇ ಕೂತವ್ರೆ ಹೇಳ್ಕೊಡೋದಕ್ಕೆ ಅವ್ರಿಗೆಲ್ಲನ. ಆರಾಮಾಗಿ ಕುತ್ಕೊಂಡು ಮಾತಾಡ್ತಾವ್ರೆ. ನಮ್ಮಮ್ಮ ಸಾಂಗ್ ಹಾಡು ಹೇಳ್ತಾ ಇದ್ದಾರೆ, ನಮ್ಮಮ್ಮನೂ ಹಾಡು ಹೇಳ್ತಾವ್ರೆ. ಮತ್ತು ನಾವು ಟಿ ವಿನಲ್ಲಿ ಏನೋ ಮಡ್ಲಕ್ಕಿದು ಸಾಂಗೆಲ್ಲ ಹಾಕಿದ್ವಿ, ಚೆನ್ನಾಗಿ ಖುಷಿಯಾಗೆಲ್ಲ ಮಾಡಿದ್ವಿ ಮಡ್ಲಕ್ಕಿ ಸಾಂಗ್ ಹಾಕಿ. ಇವಾಗೆಲ್ಲ ನೋಡಿ ಆರಾಮಾಗಿ ಕೂತಿದ್ದೀವಿ. ಆಮೇಲೆ ಟೈಮ್ ಆಯಿತು ಅಂತ ಒಬ್ಬೊಬ್ಬರೇ ಇವಾಗ ನೋಡಿ ನಮ್ಮ ಚಿಕ್ಕ ತಮ್ಮನ ಹೆಂಡ್ತಿ ಬಂದರು. ಇವರು ನಮ್ಮ ಅತ್ತೆ ಮಗಳು ತಮ್ಮನಿಗೆ ಕೊಟ್ಟಿರೋದು. ಟೈಮ್ ಆಯಿತು ಅಂತ ಈಗ ಫಾಸ್ಟ್ ಮಾಡ್ತಾಯಿದ್ದೀವಿ. ಫಸ್ಟ್ ಎಲ್ಲ ಆರಾಮಾಗೆ ಕುತ್ಕೊಂಡು ಮಾತಾಡ್ತಾ ಹಾಡುಗಳು ಕೇಳಿಸ್ಕೊಂತ, ನಾನು ಅಳ ಅಂತ ಹಾಡು ಹಾಕ್ಬೇಡ್ರಿ, ಸ್ಮೈಲಾಗಿರೋ ಹಾಡುಗಳು ಹಾಕ್ರಿ ಅಂತ ಹೇಳಿದೆ. ಯಾಕಂದರೆ ಬಾಧೆ ಅಲ್ವಾ ಮಗಳಿಗೆ, ಓಡ್ತಾಳೀಗ ಅಂತೇಳಿ, ಅದಕ್ಕೋಸ್ಕರ. ನಮ್ಮ ಅಕ್ಕ ಎದುರುಗಡೆ ಕೂತಿದ್ದಾರೆ. ನಮ್ಮ ಅತ್ತೆ ಮೊಮ್ಮಗಳು, ದೊಡ್ಡ ಮಗಳು ಮಡ್ಲಕ್ಕಿ ಕಟ್ತಾವ್ರಲ್ಲ ಅವ್ರ ಅಕ್ಕನ ಮಗಳು. ಅವರಮ್ಮ ನೋಡಿ ರಿಮೋಟಲ್ಲಿ ಸಾಂಗ್ ಚೇಂಜ್ ಮಾಡಿ ಅಂತ ತಂದು ಕೊಡ್ತಾವಳೆ. ಅವರಮ್ಮ ಕೆಲಸ ಸ್ವಲ್ಪ ಬ್ಯುಸಿ ಇದೆ ಅಂತ ಊರಿಗೆ ಹೊರಟರು, ಹಾಗಾಗಿ ಮಗಳನ್ನ ಇಲ್ಲೇ ಇಟ್ಕೊಂಡ್ವಿ. ಪ್ಲೇಟಲ್ಲಿ ಫುಲ್ ಅಕ್ಕಿ ಹಾಕಿ 3 ಸಲ ಹಂಗಂದು ಆಮೇಲೆ ಲಾಸ್ಟ್ ಟೈಮ್ಗೆ ನಾವೇ ಎತ್ಕೊಂತೀವಿ ಅಕ್ಕಿನ. ಅವನ್ನ ಖಾಲಿ ನಮಸ್ಕಾರ ಮಾಡೋಕ್ಕೆ ಹೋಗ್ತಾವಳೆ, ಬೇಡ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಗಳು ನಮಸ್ಕಾರ ಮಾಡೋಕ್ಕೆ ಹೋಗಿದ್ದಕ್ಕೆ. ಅಂದರೆ ತುಂಬ ದೊಡ್ಡವ್ರಿಗೆ ನಮಸ್ಕಾರ ಮಾಡಬೇಕು ಅಂತ. ಅಂಗಾರ ಗಂಡು ಮಕ್ಕಳಿಗೆ ಕೈಗೆ ಕಟ್ತಾಯಿದ್ದಾರೆ, ಹೆಣ್ಮಕ್ಳಿಗೆ ತಾಳಿ ದಾರಕ್ಕೆ ಕಟ್ತೀವಿ, ತಾಳಿಗೆ. ನಿಮ್ಮ ಕಡೆ ಯಾವ ಥರ ಆಚಾರ ಇದೆ ಕಮೆಂಟ್ ಮಾಡಿ. ಆ 3 ಸಲ ಅಕ್ಕಿ ಏನಕ್ಕೆ ಹಿಂಗೆ ಹಾಕಬೇಕು ಮತ್ತು ಏನಕ್ಕೆ ಹಾಕಬೇಕು ಅನ್ನೋದೇ ಗೊತ್ತಿಲ್ಲ. 3 ಟೈಮ್ ಹಂಗೆ ಮಾಡ್ತಾರೆ. ಮತ್ತು ವಾಪಸ್ ಒಂದು ಎಲೆ ಒಂದು ಅಡಿಕೆ, ನಮ್ಮ ತಮ್ಮನೇ ಅವಳೇ ಹುಡಿಕೊಂಡ್ಲು ಅಡಿಕೆನ. ನಮ್ಮ ಅಕ್ಕ ಬಂದ್ಲೀಗ. ಏನಕ್ಕೆ ಒಂದು ಎಲೆ ಅಡಿಕೆ ವಾಪಸ್ ಇಡ್ತಾರೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನನಗಂತೂ ಗೊತ್ತಿಲ್ಲ ಏನಕ್ಕೆ ಅಂತ. ಈಗ ನಮ್ಮ ಅಕ್ಕ ಹಾಕ್ತಾಯಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಹ್ಯಾಪಿಯಾಗಿ ಎಲ್ಲ ಮಾಡಿದ್ವಿ. ಖುಷಿಯಾಗೆಲ್ಲ ಹಾಡುಗಳಿಗೆ ಕ್ಲೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಮ್ಮಮ್ಮನೂ ಹಾಡು ಹೇಳಿದರು. ನಮ್ಮಮ್ಮ ಚೆನ್ನಾಗಿ ಹಾಡು ಹೇಳಿದರು. ಆದರೆ ಟಿ ವಿಯಲ್ಲೂ ಸಾಂಗ್ ಬರ್ತಾಯಿದೆ, ನಮ್ಮಮ್ಮನೂ ಹೇಳಿದರು. ಹಂಗಾಗಿ ಕ್ಲೈಮ್ ಬರುತ್ತೆ ಅಂತ ಅದನ್ನ ಸ್ವಲ್ಪ ಡಿಲೀಟ್ ಮಾಡಿಬಿಟ್ಟು ಹಾಡುಗಳನ್ನ ವಾಯ್ಸ್ ಓವರ್ ಕೊಡ್ತಾ ಇರೋದು. ನೋಡಿ ಈ ಥರ ಅಕ್ಕಿನೂ ಹಾಕ್ತಾರೆ, ನಾನು ಹಾಕಲಿಲ್ಲ. ನಾನು ಹಾಕಲಿಲ್ಲ ಅಂದರೆ ನನಗೆ ಅದು ನಮ್ಮ ಕಡೆ ಇಲ್ಲ ಅನಿಸುತ್ತೆ. ಇದು ನಮ್ಮ ಅಕ್ಕನ ಕೊಟ್ಟಾರಲ್ಲ, ಆ ಊರ ಕಡೆ ಆ ಥರ ಎಲ್ಲ ಮಾಡ್ತಾರೆ.
ಒಬ್ಬೊಬ್ಬರು ಊರ ಕಡೆ ಒಂದೊಂದು ಸಂಪ್ರದಾಯ. ನಾವೇ ಇಲ್ಲಿ ಕೂತವ್ರೇ 3-4-5 ಜನ. ಇದು ನೋಡಿ ನಮ್ಮ ಅಳಿಯಂದ್ರು ಅವ್ರ ಅಕ್ಕ ಕೂತಿದ್ದಾರೆ, ಅವ್ರಿಗೂ ಕುಂಕುಮ ಕೊಡ್ತಾಯಿದ್ದಾರೆ. ಅಂದರೆ ಟೈಮ್ ಆಗುತ್ತೆ, ಬೇಗ ಬೇಗ ಹೊರಡೋಣ ಅಂತ ಹೇಳ್ತಾ ಇದ್ದಾರೆ. ಮಡ್ಲಕ್ಕಿ ಕಟ್ಕೊಳ್ಳೋದಲ್ವಾ, 10 ಗಂಟೆಗೆಲ್ಲ ಬಿಡಬೇಕು, ಮತ್ತು ಅಲ್ಲಿಗೆ 12 ಗಂಟೆಗೆಲ್ಲ ಹೋಗಬೇಕು, 12 ಗಂಟೆ ಒಳಗೆ ಹೋಗಬೇಕು ಅಂತ ಫಸ್ಟೆಲ್ಲ ಸುಮ್ಮನೆ ಕೂತ್ಕೊಂಡ್ವಿ ಅಂದರೆ ಆರಾಮಾಗೆ ಮಾತಾಡ್ತಾ ಇದ್ವಿ. ಇವಾಗೆಲ್ಲ ಫುಲ್ ಬ್ಯುಸಿಯಾಗಿ ಮಾಡ್ತಾಯಿದ್ದಾರೆ. ನೋಡಿ ನಮ್ಮ ಅಕ್ಕ ಇಬ್ರಿಗೂ ಆ ಥರ ಅಕ್ಷತೆ ಹಾಕಿದ್ಲು. ಈಗ ನಮ್ಮಮ್ಮ ಬರ್ತಾವ್ರು ನಿಧಾನಕ್ಕೆ. ನಿಮ್ಮ ಕಡೆ ಯಾವ ಥರ ಶಾಸ್ತ್ರ ಮಾಡ್ತಾರೆ? ಮಡ್ಲಕ್ಕಿ ಕಟ್ಟಕ್ಕೆ ಇಬ್ರಿಗೂ ಕಟ್ತಾರ ಏನು ಅಂತ ಬೇಗ ಬೇಗ ರೆಡಿ ಆಗ್ತಾಯಿದ್ದಾರೆ, ಹೊರಡಬೇಕು ಅಂತ. ನಿಮ್ಮ ಕಡೆ ಯಾವ ಥರ ಮಡ್ಲಕ್ಕಿ ಕಟ್ತಾರೆ ಅಂತ ನಾನು ಹೇಳೋದು ಮರ್ತೋದೆ. ಯಾವ ಥರ ಅಂತಂದು ಕಮೆಂಟ್ ಮಾಡಿ. ನೀವು ಇದೇ ಥರ ಕಟ್ತೀರಾ, ಇನ್ನೂ ಡಿಫ್ರೆಂಟಾಗಿ ಕಟ್ತೀರಾ ಏನು ಅಂತ. ಇನ್ನೊಂದು ನಮ್ಮ ವಿಡಿಯೋ ಎಲ್ಲೆವರೆಗೂ ಹೋಗಿದೆ ಅಂತ, ಯಾವ್ಯಾವ ಕಡೆಯಿಂದ ಯಾವ್ಯಾವ ಥರ ಶಾಸ್ತ್ರ ಇರುತ್ತೆ ಅಂತ ತಿಳ್ಕೊಂಡಷ್ಟು ಖುಷಿ ಆಗುತ್ತೆ. ಎಲ್ಲೆವರೆಗೂ ನಮ್ಮ ವಿಡಿಯೋ ಹೋಗಿದೆ ಎಂಬುದೊಂದು ಹ್ಯಾಪಿನೆಸ್ ಸಿಗುತ್ತೆ. ಇನ್ನೊಂದು ಟೈಮ್ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೋಡಿ 3 ಸಲ ಹಂಗೆ ಕೈಯೆಲ್ಲ ಹಾಕಿ ಮತ್ತು ಈಗ ತಟ್ಟೆಯಲ್ಲಿ ಫುಲ್ ಹಾಕ್ಬಿಟ್ಟು ಹಂಗೆ ಹಾಕ್ತಾರೆ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಮತ್ತು ಲಾಸ್ಟಿಗೆ ನೋಡಿ ಒಂದು ಎಲೆ ಒಂದು ಅಡಿಕೆ ಹಾಕ್ತಾರೆ. ನಮ್ಮ ಮಗಳಿಗೂ ಅಕ್ಕಿ ಜಾಸ್ತಿ ಆಯ್ತಂತ ಒಂದೇ ಕೈಗೆ ನಮಸ್ಕಾರ ಮಾಡ್ಕೊತಾವಳೆ. ಈಗ ನಮ್ಮ ತಮ್ಮ ಹೆಂಡ್ತಿನೂ ಬಂದ್ಬಿಟ್ಟು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಒಬ್ಬೊಬ್ಬರೇ ಕಟ್ಟಬೇಕು ಅಂತ ನಮ್ಮ ಮಗಳು ನೀಟಾಗಿ ಕೂತ್ಕೊಂಡು ವಿಡಿಯೋ ಮಾಡ್ತಾವಳೆ. ಇಬ್ಬರು ಒಟ್ಟೊಟ್ಟಿಗೆ ಕಟ್ತಾಯಿದ್ದಾರೆ. ನಮ್ಮ ನೋಡಿ ಅಕ್ಷತೆ ಇಡ್ತಾಯಿದ್ದಾರೆ. ಇಷ್ಟು ಅರ್ಜೆಂಟ್ ಏನಕ್ಕಪ್ಪ ಅಂದರೆ ಟೈಮ್ ಆಗುತ್ತೆ ಅನ್ನೋ ಉದ್ದೇಶ. ಫಸ್ಟ್ ನಾನಿಡೋವಾಗೆಲ್ಲ ಆರಾಮಾಗಿ ನಿಧಾನಕ್ಕಿದ್ರು. ಆಮೇಲೆ ಟೈಮ್ ನೋಡ್ಕೊಂಡ್ರೆ ಮತ್ತು 12 ಗಂಟೆ ಆದಮೇಲೆ ಹೋಗಬಾರ್ದು ಅಂತ ಬೇಗ ಬೇಗ ಮಾಡ್ತಾಯಿದ್ದಾರೆ. ನಾವಿಬ್ಬರು ಏನೋ ಡಿಸ್ಕಸ್ ಮಾಡ್ತಾಯಿದ್ದೀವಿ ಅಂತಂದರೆ ಬೇಗ ಹೊರಡೋಣ, ದೇವ್ರ ಪೂಜೆಗೆಲ್ಲ ರೆಡಿ ಮಾಡು ಅಂತ ಹೇಳ್ತಾರೆ. ನಾನು ತೆಂಗಿನಕಾಯಿ ಎಲೆ ಅಡಿಕೆ ಜೋಡ್ಸೋಕ್ಕೆ ರೆಡಿ ಬಂದೆ ಆಚೆಗೆ.
ಆಯಿತು. ಮಟ್ಲಕ್ಕಿ ಕಟ್ಟಿದ್ದೆ ಎಲ್ರದೂ. ಈಗ ಅಕ್ಕಿನ ಗಂಟು ಕಟ್ಟಬೇಕು. ಕ್ಲೀನಾಗಿ ಎಲ್ಲ ಎತ್ತಿಡ್ತಾ ಇದ್ದಾರೆ. ಅಕ್ಕಿ ಚೆಲ್ಲಬಾರ್ದು, ಅದಕ್ಕೋಸ್ಕರ ಗಂಟು ಕಟ್ತಾ ಇದ್ದಾರೆ. ನೋಡಿ, ಆ ಟವಲ್ಲು ಕೊಟ್ಟಿದ್ದು, ಟವಲಲ್ಲಿ ಸಾಕಾಗಲ್ಲ ಅಂತ ಪಂಜೆಗೆ ಹಾಸ್ಬಿಟ್ಟು ಕಟ್ತಾ ಇದ್ದಾರೆ. ಇಬ್ರಿಗೂ ಆ ಕಡೆ ಒಂದು ಪಂಜೆ, ಈ ಕಡೆ ಒಂದು ಪಂಜೆ. ದೇವ್ರ ಪೂಜೆಗೆಲ್ಲ ತೆಂಗಿನಕಾಯಿ ಜೋಡಿಸ್ತಾ ಇದ್ದೀನಿ ಬೇಗ ಬೇಗ ಅಂತ. ನಮ್ಮ ಮಗಳು ನಗ್ತಾ ಇದ್ದಾಳೆ, ನಮ್ಮಮ್ಮ ಮಾತಾಡಿಸ್ತಾ ಇದ್ದಾರೆ, ನಗ್ತಾ ಇದ್ದಾಳೆ. ಅದೆಲ್ಲ ಅವರೇ ಕಟ್ಕೋಬೇಕು, ಆದರೆ ಇವ್ರು ಕಟ್ಕೊಡ್ತಾರೆ. ಹೊಸ ಹೆಣ್ಣು ಗಂಡಲ್ವಾ, ಪಾಪ ಅವ್ರಿಗೂ ಗೊತ್ತಿರೋದಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಆ ಕಡೆ ಅವ್ರ ಸೋದರತ್ತೆ ಕಟ್ತಾ ಇದ್ದಾರೆ, ನಮ್ಮ ಅಳಿಯಂದ್ರೆ ಅವ್ರಿಗೆ. ಈ ಕಡೆಗೆ ನಮ್ಮ ಮಗಳಿಗೂ ಸೋದರತ್ತೆನೇ ಕಟ್ತಾ ಇರೋದು. ಸೋದ್ರ ಮಾವನ ಹೆಂಡ್ತಿ ಸೋದರತ್ತೆ ಕಟ್ತಾ ಇದ್ದಾಳೆ, ಅವ್ರಿಗೂ ಆ ಕಡೆ ಸೋದರತ್ತೆ. ನಮ್ಮಮ್ಮ ಏನೋ ಹೇಳ್ಕೊಡ್ತಾವರೆಲ್ಲ, ನಮಸ್ಕಾರ ಮಾಡ್ಕೋಬೇಕು ದೇವ್ರಿಗೆ ಅಂತೆಲ್ಲನ. ಫುಲ್ ಚೆನ್ನಾಗಿತ್ತು ಒರಿಜಿನಲ್ ಎಲ್ಲ ಇದು ವಿಡಿಯೋ. ಆದರೆ ಸಾಂಗ್ ಹಾಕಿರೋದ್ರಿಂದ ತೆಲುಗಲ್ಲಿ ಒಡಿ ಬಿ ಎಮ್ ಅಂತ ಹಾಡು ಹಾಕಿದ್ವಿ, ಕನ್ನಡದಲ್ಲೂ ಹಾಡು ಹಾಕಿದ್ವಿ. ನನ್ನ ಮಗಳು ಈಗ ಬರ್ತಾ ಇದ್ದಾಳೆ ನೋಡಿ, ಮಾತಾಡ್ಸೋಣ ಅಕ್ಕನ್ನ, ಹೊರಡ್ತಾಳಿನ್ನ ಅಂತ. ಇಷ್ಟೊತ್ತು ಪಾಪ ರೆಕಾರ್ಡ್ ಮಾಡ್ಕೊತ ಕೂತಿದ್ಲು ಮೊಬೈಲ್ ಹಿಡ್ಕೊಂಡು. ನಮಸ್ಕಾರ ಮಾಡ್ತಾಯಿದ್ದಾರೆ ದೇವ್ರ ಮನೆಗೆ. ಹೊರಗಡೆಯಿಂದನೇ ಮಾಡ್ತಾಯಿದ್ದಾರೆ. ಇನ್ನೊಂಚೂರು ಮುಂದೆ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ನಾನು ಇನ್ನೊಂಚೂರು ಮುಂದೆ ಹೋಗು ಅಂತಂದ್ವಿ. ಎಲ್ಲರೂ ಹೋಗಪ್ಪ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಬ ಅಂತ ಹೇಳ್ತಾ ಇದ್ದಾರೆ. ಈಗ ಆಚೆ ಹೋಗ್ಬಿಟ್ಟು ಬಾಗಿಲಿಗೆ ನಮಸ್ಕಾರ ಮಾಡ್ಕೋಬೇಕು. ನಮಸ್ಕಾರ ಮಾಡ್ಕೊ ಅಂತ ಹೇಳ್ಕೊಡ್ತಾರಲ್ಲ, ಒಬ್ಬೊಬ್ಬರು ತಮಾಷೆ ಮಾಡ್ತಾಯಿದ್ದಾರೆ. ನಮ್ಮ ಮಗಳು ಫುಲ್ ಹ್ಯಾಪಿಯಾಗಿ ಹೋಗ್ತಾ ಇದ್ದಾಳೆ, ಅಂದರೆ ಖುಷಿಯಾಗಿ ಹೋಗಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಅಳ್ತಾ ಹೋಗಬಾರ್ದು, ಖುಷಿ ಇರಬೇಕು ಅಂತ.